ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 22 ಆಫ್ ಅವರ್ ಸಿ ಕೆ ಸೀರೀಸ್. ಇದರಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ವೀಸಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಆಯಿತಾ? ಸೊ ಹಾಗಾದರೆ ಸರ್ವೀಸಸ್ ಹೇಗೆ ವರ್ಕ್ ಆಗುತ್ತೆ, ಸರ್ವೀಸಸ್ನ ಇಂಪಾರ್ಟೆನ್ಸ್ ಏನು, ಅಂದರೆ ಒಂದು ಪಾಡ್ ಟು ಪಾಡ್ ಕಮ್ಯುನಿಕೇಷನ್ ಹೇಗಾಗುತ್ತೆ, ಟ್ರಾಫಿಕ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆನಾ? ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಹಾಗಾದರೆ ಓಕೆನಾ? ಸೊ ಫಸ್ಟ್ ಥಿಂಗ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಸರ್ವೀಸಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಬರೀತಾ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಲೈಕ್ ಪ್ರಾಪರ್ ಅಂತ ಅಷ್ಟೇನೇನಿಲ್ಲ. ಈಗ ನಾವೊಂದು ಕುಬರ್ನೆಟಿಸ್ ಕ್ಲಸ್ಟರಲ್ಲಿ ಯಾವುದೇ ಪಾಡ್ನ ಲೈಕ್ ಏನೇ ಪಾಡ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರು ಆ ಪಾಡ್ಗಳಿಗೆ ಒಂದು ಪ್ರೈವೇಟ್ ಐ ಪಿ ಅಡ್ರೆಸ್ ಅನ್ನೋದು ಇರುತ್ತೆ. ಸೇ ದಿಸ್ ಈಸ್ ಮೈ ಪಾಡ್. ಈ ಪಾಡಿಗೆ ನಾ ಹೇಳ್ತೀನಿ ಇದನ್ನು ಒಂದು ಫ್ರಂಟ್ ಎಂಡ್ ಪಾಡ್ ಅಂತ ಕರಿತೀನಿ. ಆಯಿತಾ? ಸೊ ಫ್ರಂಟ್ ಎಂಡ್ ಪಾಡ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದನ್ನು ಒಂದು ಫ್ರಂಟ್ ಎಂಡ್ ಪಾಡ್ ಅಂತ ಹೇಳ್ತೀನಿ. ಇಮ್ಯಾಜಿನ್ ಯು ಹ್ಯಾವ್ ಲೈಕ್ ದಿಸ್. ಅದೇ ಥರ ವಾಟ್ ಐಲ್ ಡು, ಐಲ್ ಹ್ಯಾವ್ ಓಕೆ ಐಲ್ ಚೂಸ್ ಒನ್ ಮೋರ್ ಪಾಡ್, ದಟ್ ಈಸ್ ಬ್ಯಾಕ್ ಎಂಡ್ ಪಾಡ್. ಆಯಿತಾ? ಈಗ ಬ್ಯಾಕ್ ಎಂಡ್ ಪಾಡ್. ಈಗ ಇವೆರಡರ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಕಮ್ಯುನಿಕೇಷನ್ ಲೈಕ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಪ್ರತಿ ಪಾಡ್ ಕ್ರಿಯೇಟ್ ಮಾಡಿದಾಗಲೂ ಕೂಡ ನಮಗೇನಾಗತ್ತೆ, ಅದರ ಒಂದು ಪ್ರೈವೇಟ್ ಅಡ್ರೆಸ್ ಅಂದರೆ ಪ್ರೈವೇಟ್ ಐ ಪಿ ಅಡ್ರೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಕರೆಕ್ಟಾ? ಸೊ ಜಸ್ಟ್ ಒಂದು ಸತಿ ನೋಡಬೇಕು ಅಂತ ಹೇಳಿದ್ರೆ ಗೋ ಹಿಯರ್. ಸಪೋಸ್ ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ 2 ಪಾಡ್ಸ್. ಒಂದು ಫ್ರಂಟ್ ಎಂಡ್ ಪಾಡ್ ಆಗಿ ಕ್ರಿಯೇಟ್ ಮಾಡ್ತೀನಿ, ಇನ್ನೊಂದು ಬ್ಯಾಕ್ ಎಂಡ್ ಪಾಡ್ ಆಗಿ ಕ್ರಿಯೇಟ್ ಮಾಡ್ತೀನಿ. ಆಯಿತಾ? ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕೆ ಅಷ್ಟೇ. ಸೊ ಕ್ಯೂಬ್ ಸಿ ಟಿ ಎಲ್ ಓಕೆ ಕ್ರಿಯೇಟ್ ಅಲ್ಲ, ಸೊ ರನ್. ಲೆಟ್ಸೆ ನಾನು ಹೇಳ್ತೀನಿ ಇಲ್ಲಿ ಫ್ರಂಟ್ ಎಂಡ್ ಪಾಡ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಫ್ರಂಟ್ ಎಂಡ್ ಪಾಡ್ ಆ್ಯಂಡ್ ಇಲ್ಲಿ ಐಫನ್ ಇಮೇಜ್ ಇಸ್ ಈಕ್ವಲ್ ಟು ನಾ ಹೇಳ್ತೀನಿ ಸಪೋಸ್ ನಾನು ಎಂಜಿನಿಕ್ಸ್ ಅಂತಲೇ ಹೇಳ್ತಾ ಇದ್ದೀನಿ. ಆಯಿತಾ? ಸೊ ಇದು ಫ್ರಂಟ್ ಎಂಡ್ ಪಾಡ್ ಕ್ರಿಯೇಟ್ ಆಯಿತು. ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಬೇರೆ ಇಮೇಜ್ನ ತೊಗೊಳ್ತೀನಿ, ಎಚ್ ಟಿ ಟಿ ಪಿ ಕರೆಕ್ಟ್ ಆಗಿದೆ. ಆ್ಯಂಡ್ ಇದನ್ನು ನಾನು ಬ್ಯಾಕ್ ಎಂಡ್ ಪಾಡ್ ಅಂತ ಹೇಳ್ತಿದ್ದೀನಿ. ಆಯಿತಾ? ಸೊ ಬ್ಯಾಕ್ ಎಂಡ್ ಪಾಡ್ ಅಂತ ಕ್ರಿಯೇಟ್ ಆಯಿತು. ಇವಾಗ ನೋಡಿ ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾರ್ಟ್ಸ್ ಅಂತ ನಾವು ಇಷ್ಟು ದಿನ ಹಾಕ್ತಿದ್ವಿ. ಗೆಟ್ ಪಾರ್ಟ್ಸ್ ಅಂತ ಹಾಕಿದಾಗ ನಮ್ಗೆ ಏನೇನು ಕಾಣಿಸ್ತಿತ್ತು, ಒಂದು ನೇಮು, ರೆಡಿ, ಸ್ಟೇಟಸ್ಸು, ರೀಸ್ಟಾರ್ಟ್ಸು, ಏಜ್, ಇಷ್ಟು ಮಾತ್ರ ಗೊತ್ತಾಗ್ತಿತ್ತು. ಇವಾಗ ಪ್ರತಿ ಪಾಡ್ ಕ್ರಿಯೇಟ್ ಆದಾಗಲೂ ಕೂಡ ಅದಕ್ಕೆ ಒಂದು ಪ್ರೈವೇಟ್ ಐ ಪಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಐಫೋನ್ ಓ ವೈಡ್ ಅಂತ ಹಾಕಿದಾಗ ನೋಡಿ ಇಲ್ಲಿ ಪ್ರೈವೇಟ್ ಐ ಪಿಸ್ಗಳನ್ನೋದು ಇರುತ್ತೆ. ರೈಟ್? ಸೊ ಈಗ ಎನಿಥಿಂಗ್, ಈಗ ನಾನು ಕಮ್ಯುನಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಈಗ ಒಂದು ಇಂಪಾರ್ಟೆಂಟ್ ಅಂದರೆ ನಾನು ಏನು ಟ್ರೈ ಮಾಡ್ತೀನಿ ಅಂದರೆ ಫ್ರಂಟ್ ಎಂಡ್ ಪಾಡಲ್ಲಿ ಹೋಗಿ ಐ ಕ್ಯಾನ್ ಕರ್ಲ್ ದಿಸ್ ಬ್ಯಾಕ್ ಎಂಡ್ ಪಾಡ್ ಅಂತ. ಆಯಿತಾ? ನಾವು ಈ ಫ್ರಂಟ್ ಎಂಡ್ ಪಾಡ್ ಒಳಗಡೆ ಹೇಗೆ ಹೋಗೋದು, ದ್ಯಾಟ್ ಈಸ್ ಅ ಕ್ವಶನ್. ನೋಡಿ ಇವಾಗ ಲೆಟ್ಸ್ ಗೋ ಹಿಯರ್. ನಾ ಹೇಳ್ತೀನಿ ಕ್ಯೂಬ್ ಸಿ ಟಿ ಎಲ್ EXEC. ನಿಮಗೆ ಡಾಕರಲ್ಲಿ ನಾವು ಡಾಕರ್ ಕಂಟೈನರ್ ಒಳಗಡೆ ಹೋಗಬೇಕು ಅಂದರೆ ಡಾಕರ್ EXEC -IT ಅಂತ ಮಾಡ್ತಿದ್ವಲ್ಲ, ಸೇಮ್ ಕಮಾಂಡ್ ಡಾಕರ್ EXEC -IT. ಇಲ್ಲಿ ನನಗೇನು ಬೇಕು, ಪಾಡ್ ನೇಮ್ ಬೇಕು. ಸೊ ನಾನು ಹೇಳ್ತಾ ಇದ್ದೀನಿ ಫ್ರಂಟ್ ಎಂಡ್ ಪಾಡ್ ಅಂತ. ಆಯಿತಾ? ಸೊ ಫ್ರಂಟ್ ಎಂಡ್ ಪಾಡ್ನ ಹೇಳಿ ಇಲ್ಲಿ ಐಫನ್ ಸ್ಪೇಸ್ ಬ್ಯಾಶ್ ಅಂತ ಹಾಕಿ. ಸೊ ದಟ್ ಈಗ ನಾನು ಎಲ್ಲಿದ್ದೀನಿ, ಮನೋಜ್ ಕೃಷ್ಣಪ್ಪ ಅಟ್ ಮ್ಯಾಕ್ ಮಿನಿಯಿಂದ ನಾನು ಐ ವೆಂಟ್ ಇನ್ಸೈಡ್ ದಟ್ ಪರ್ಟಿಕ್ಯುಲರ್ ಪಾಡ್ ಅಂತ. ಹೇಗೆ ಕಂಟೈನರ್ ಒಳಗಡೆ ಲಾಗಿನ್ ಆಗ್ತೀವೋ ಇಲ್ಲೂ ಕೂಡ ಪಾಡ್ ಒಳಗಡೆ ಲಾಗಿನ್ ಆಗೋ ಥರ ಸೇಮ್ ಎಲ್ಲನೂ ಕೂಡ. ಆ್ಯಂಡ್ ಇಲ್ಲಿ LS ಮಾಡಿದ್ರೆ ಸೇಮ್ ಕಂಟೈನರ್ ಲಾಗ್ಸೇ ಕಂಟೈನರ್ ಕಂಟೆಂಟೇ ಇರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಈ ಫ್ರಂಟ್ ಎಂಡ್ ಪಾಡಿಂದ ಈ ಬ್ಯಾಕ್ ಎಂಡ್ ಪಾಡ್ಗೆ ಕರ್ಲ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಕರ್ಲ್ ಅಂತ ಹಾಕ್ಬಿಟ್ಟು ಈಗ ಫ್ರಂಟ್ ಎಂಡ್ ಪಾಡ್ ಇದು ಬ್ಯಾಕ್ ಎಂಡ್ ಪಾಡ್ ಐ ಪಿ ಏನು ಇದು. ಸೊ ಕಾಪಿ ಮಾಡಿ ಪೇಸ್ಟ್ ಮಾಡಿ ಕರ್ಲ್ ಆಗುತ್ತಾ? ಎಸ್. ಏನೀಗ ಫ್ರಮ್ ಫ್ರಂಟ್ ಎಂಡ್ ಪಾಡ್ ಐ ಆಮ್ ಏಬಲ್ ಟು ಕರ್ಲ್ HTTPD ಇಮೇಜ್. ಆಯಿತಾ? ಅಂದರೆ ಕಮ್ಯುನಿಕೇಷನ್ ಹೇಗೆ ಎಸ್ಟಾಬ್ಲಿಷ್ ಆಗುತ್ತೆ ಅಂತ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಸಪೋಸ್ ಯು ಹ್ಯಾವ್ ಅ ಮಲ್ಟಿಪಲ್ ಪಾಡ್ಸ್ ಅಂದಾಗ ಎವ್ರಿ ಟೈಮ್ ಇಲ್ಲಿ ನೋಡಿ, ಈಗ ನಾನು ಏನು ಮಾಡಿದೆ, ಇಲ್ಲೊಂದು ಪಾಡ್ ಇತ್ತು. ಕರೆಕ್ಟಾ? ಈ ಪಾಡಿಂದ ಬ್ಯಾಕ್ ಎಂಡ್ ಪಾಡ್ಗೆ ಕರ್ಲ್ ಮಾಡಿದೆ. ಕರೆಕ್ಟ್, ವರ್ಕ್ ಆಯಿತು. ಕಮ್ಯುನಿಕೇಷನ್ ಇದೆ, ಇಂಟರ್ನಲ್ಲಿ ಎಲ್ಲ ಕಮ್ಯುನಿಕೇಷನ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎವ್ರಿ ಟೈಮ್ ನಾವು ಆಡ್ ಕೋಡ್ ಮಾಡೋಕ್ಕಾಗಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಡಿಲೀಟ್ ಆಯಿತು. ಇವಾಗ ನೀವು ಆಲ್ರೆಡಿ ನೋಡಿದ್ದೀರಾ, ಡಿಪ್ಲಾಯ್ಮೆಂಟ್ ನಾವು ಫೈಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಅಲ್ಲಿ ಏನಾದರೂ ಒಂದು ಪಾಡ್ ರೀಸ್ಟಾರ್ಟ್ ಆದರೆ ನಿಮಗೆ ಈ ಐ ಪಿ ಕೂಡ ರೀಸ್ಟಾರ್ಟ್ ಆಗುತ್ತೆ. ಆವಾಗ ನನಗೆ ಈ ಥರ ನಾನು ಹಾರ್ಡ್ ಕೋಡ್ ಮಾಡೋದ್ರಿಂದ ಕಮ್ಯುನಿಕೇಷನ್ ಅನ್ನೋದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ.
ಕರೆಕ್ಟ್ ಅಲ್ವಾ? ಈಗ ನನ್ನ ಹತ್ರ 3 ನೋಡ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಸೇಮ್ ಕಂಟೆಂಟ್. ಸೊ ಲೆಟ್ಸ್ ಇಮ್ಯಾಜಿನ್ ಇದೊಂದು ನೋಡ್ ಅಂತ ಅಂದ್ಕೊಳ್ಳಿ. ಆಯಿತಾ? ಇದೊಂದು ನೋಡು ಮೊದಲು ಈ ಥರ ಒಂದು ಬ್ಯಾಕ್ ಎಂಡ್ ಪಾಡ್ ಇಲ್ಲಿ ಕನೆಕ್ಟ್ ಆಗಿತ್ತು. ಆಯಿತಾ? ಈಗೇನಾಗುತ್ತೆ, ನಾನೇನು ಮಾಡ್ತೀನಿ ಬೈ ಆಕ್ಸಿಡೆಂಟಲ್ ಆಗಿ ಈ ಪಾಡ್ನ ಡಿಲೀಟ್ ಮಾಡ್ತೀನಿ ಅಥವಾ ರೀಸ್ಟಾರ್ಟ್ ಮಾಡ್ತೀನಿ. ಸೊ ಇಫ್ ಯು ಲೈಕ್ ನಾವೇನಾದರೂ ರಿಪ್ಲಿಕಾ ಸೆಟ್ನ ಕಂಟ್ರೋಲ್ ಮಾಡಿದರೆ ರಿಪ್ಲಿಕಾ ಸೆಟ್ ಏನು ಮಾಡುತ್ತೆ, ಇದು ಹೋಗ್ಬಿಟ್ಟು ಇನ್ನೊಂದು ನೋಡಲ್ಲಿ ಕ್ರಿಯೇಟ್ ಮಾಡಿಬಿಡತ್ತೆ. ಇವಾಗ ಇದರ IP ಚೇಂಜ್, ಇದರ ಲೊಕೇಶನ್ ಚೇಂಜ್, ಆವಾಗ ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ ಅಲ್ವಾ? ಸೊ ದಟ್ ಈಸ್ ಅ ರೀಸನ್ ವೈ ವಿ ನೀಡ್ ಸರ್ವಿಸ್. ಸೊ ಹಾಗೆಯೇ ಇನ್ನು ಅಡ್ವಾಂಟೇಜಸ್ ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಓಕೆ, ಇನ್ನೊಂದು ಅಡಿಷನ್ ಹೇಳ್ತೀನಿ ನೋಡಿ. ಸಪೋಸ್ ಈಗ ನಾನೇನಾದರೂ ಈ ಥರ ಕಮ್ಯುನಿಕೇಷನ್ ಮಾಡಬೇಕು ಅಂದರೆ ದೆರ್ ವಿಲ್ ಬಿ ಒನ್ ಕಾನ್ಫಿಗ್ ಫೈಲ್. ಆಯಿತಾ? ನಾರ್ಮಲ್ ಆಗಿ ಈ ಥರ ಒಂದು ಕಾನ್ಫಿಗ್ ಇರುತ್ತೆ. ಈ ಕಾನ್ಫಿಗಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ IP ಗಳನ್ನ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಇಮ್ಯಾಜಿನ್ ಆ ಥರ. ಸೊ 10.1.1.1. ಸೊ ಅದೇ ಥರ 10 ಸೀರೀಸಲ್ಲಿ 10.1.2.1. ಸೊ ಹಾಗೆಯೇ 10.1.2.2. ಓಕೆ, ಈ ಥರ ಪಾಡ್ಗಳ ಇದೆ. ಈ ಕಾನ್ಫಿಗಿಂದ ನಾನೇನು ಮಾಡ್ತೀನಿ, ಇದು ಡೈರೆಕ್ಟಾಗಿ ನನ್ನ ಈ ಫ್ರಂಟ್ ಎಂಡ್ ಪಾಡಿಗೆ ಹೋಗುತ್ತೆ. ಓಕೆ, ಫ್ರಂಟ್ ಎಂಡ್ ಪಾಡಿಗೆ ಹೋಗುತ್ತೆ. ಇಲ್ಲಿಂದ ರಿಕ್ವೆಸ್ಟ್, ಈಗ ನಾವೇನು ಮಾಡ್ತಿದ್ವಿ ಅಂತಂದರೆ ಸರ್ವಿಸ್ ಬಗ್ಗೆ ಮಾತಾಡ್ತದೆ, ಇದು ಈ ಫ್ರಂಟ್ ಎಂಡ್ ಪಾಡ್ಸ್ಗಳಿಗೆ ಮೂವ್ಮೆಂಟ್ ಆಗೋದನ್ನು ನಾನು ತೋರಿಸ್ತಿದ್ದೆ. ಸೊ ವಾಟ್ ಐ ವಿಲ್ ಡೂ ಅಂತಂದರೆ ಐ ವಿಲ್ ಟೇಕ್ ಒನ್ ಮೋರ್ ಪಾಡ್. ಆಯಿತಾ? ಈ ಥರ ನಾನು 3 ಪಾಡ್ಗಳನ್ನು ಹಾಕಿನಿ. ಇದೊಂದು ಬ್ಯಾಕ್ ಎಂಡ್ ಪಾಡು, ಇದೊಂದು ಬ್ಯಾಕ್ ಎಂಡ್ ಪಾಡು. ಈಗ ಈ ಥರ ನಾನು 3 ಪಾಡ್ಗಳನ್ನ ಮೆನ್ಷನ್ ಮಾಡಿ ಕಾನ್ಫಿಗಲ್ಲಿ ನಾನು ರೀಡೈರೆಕ್ಟ್ ಮಾಡುವಾಗ ರೀಡೈರೆಕ್ಟ್ ಆಗುತ್ತೆ. ಸೊ ನಾನು ಸಿನಾರಿಯೋ ಹೇಳಿದಾಗೆ, ಇಫ್ ಇನ್ ಕೇಸ್ ಈ ಒಂದು ಪಾಡ್ ಡಿಲೀಟ್ ಆಯಿತು, ಇದು ಹೋಗಿ ಇಲ್ಲಿ ಕ್ರಿಯೇಟ್ ಆಯಿತು ಅಂದರೆ ಅಗೇನ್ ನೀವು ಪ್ರತಿ ಸತಿನೂ ಕಾನ್ಫಿಗ್ ಚೇಂಜ್ ಮಾಡಬೇಕು. ಇಮ್ಯಾಜಿನ್ ಈಗ ನಮ್ಮ ಹತ್ರ ಇರೋದು 3 ಕಾನ್ಫಿಗ್ ಫೈಲು. ಚೇಂಜಸ್ ಮಾಡೋದು ಈಸಿ ಅಲ್ವಾ? ಅದೇ ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಟು ಬಿ ಆನೆಸ್ಟ್ ಒಂದು 500ರಿಂದ 600 ಪಾಡ್ಸ್ ಇರ್ತವೆ. ಒಂದು ಸಿಂಪಲ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ತೊಗೊಂಡ್ರು ಕೂಡ ಇಷ್ಟು ಪಾಡ್ಸ್ಗಳಿರ್ತವೆ. ಈಗ ನಾವು 500 ಪಾಡ್ಸ್ಗಳನ್ನೂ ಈ ಥರ ಒಂದೊಂದೇ IP ತೊಗೊಂಡು ಒಂದೊಂದೇ ಆ್ಯಡ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಈ ಫ್ರಂಟ್ ಎಂಡ್ ಏನಿದೆ, ಬ್ಯಾಕ್ ಎಂಡ್ ಏನಿದೆ, ನಾವಿಲ್ಲಿ ಒಂದು ಸರ್ವಿಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಆಯಿತಾ? ಒಂದು ಸರ್ವಿಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಇಲ್ಲೇನು ಹೇಳ್ತೀವಿ ಅಂದರೆ I'll just say, ಓಕೆ, ಒಂದು ಸರ್ವಿಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಜಸ್ಟ್ 1 ಸೆಕೆಂಡ್. ಆಯಿತಾ? ಈ ಸರ್ವಿಸ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಸರ್ವಿಸ್ ವಿಲ್ ಆಟೋಮೆಟಿಕಲಿ ರೌಟ್ ಯುವರ್ ಟ್ರಾಫಿಕ್. ಆಯಿತಾ? ಈ ಥರ ಟ್ರಾಫಿಕ್ನ ರೌಟ್ ಮಾಡುತ್ತೆ ಅದು. 1 ಸೆಕೆಂಡ್. ಆಯಿತಾ? ಸೊ ಈ ಥರ ಜಸ್ಟ್ ನಾನೊಂದು ಎಕ್ಸಾಂಪಲ್, ಒಂದು ಇಮೇಜ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ಯಾವುದೇ ನೋಡಲ್ಲಿದ್ದರೂ ಕೂಡ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಆ ನೋಡ್ಗೆ ಕನೆಕ್ಟ್ ಆಗಿಬಿಟ್ಟು ಆ ಪಾಡ್ಗೆ ಕನೆಕ್ಟ್ ಆಗಿ ಆಟೋಮೆಟಿಕಲಿ ಟ್ರಾಫಿಕ್ ಅನ್ನೋದನ್ನು ರೀಡೈರೆಕ್ಷನ್ ಮಾಡುತ್ತೆ. ಈಗ ಯು ನೋ ನೀಡ್ ಟು ಡಿಸ್ಟ್ರಿಬ್ಯೂಟ್ ಲೋಡ್, ಯು ನೋ ನೀಡ್ ಟು ಮೇಂಟೈನ್ ದಿಸ್ ಕಾನ್ಫಿಗ್, ದಿಸ್ ಸರ್ವಿಸ್ ಫೈಲ್ ಇಟ್ ಸೆಲ್ಫ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅರ್ಥ ಆಯ್ತಾ? ದಟ್ ಈಸ್ ಅ ಕಾನ್ಸೆಪ್ಟ್. ಸೊ ದಟ್ ಈಸ್ ವೈ ಒಂದು ಪ್ರಾಡಲ್ಲಿ ಲೆಟ್ಸೆ ನೀವು IP ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಎಸ್ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ IPsಗಳನ್ನ ಯಾವಾಗಲೂ ನಾವು ಹಾರ್ಡ್ ಕೋಡ್ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ವಿ ಹ್ಯಾವ್ ದಿಸ್ ಕಾನ್ಸೆಪ್ಟ್. ಓಕೆನಾ? ಸೊ ಈಗ ವಾಟ್ ವಿಲ್ ಡೂ ಅಂದರೆ ಸರ್ವಿಸಲ್ಲಿ ಎಷ್ಟು ಟೈಪ್ಸ್ಗಳಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ನಾವು ಆರ್ ಎಲ್ಸ್ ಲೆಟ್ ಮೀ just go here. ಓಕೆ, ಈ ವೈಟ್ ಬೋರ್ಡ್ನ ತಗೊಳ್ತೀನಿ ನಾನು. ಓಕೆ, ಇದು ಬರೀಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೇನಿಲ್ಲ. ಓಕೆ, ಸೊ ನಾ ಹೇಳ್ತೀನಿ ಈಗ. ಸೊ ಫಸ್ಟ್ ಥಿಂಗ್, ಟೈಪ್ಸ್ ಆಫ್, ಈಗ ಸರ್ವಿಸ್ ಅಂದರೆ ಏನು ಅನ್ನೋದು ಅರ್ಥ ಆಯಿತು ನಿಮಗೆ, ಕರೆಕ್ಟಾ? ಸೊ 1 ಸೆಕೆಂಡ್. ಇದು ಸ್ಟ್ರೋಕ್ ಕಡಿಮೆ ಮಾಡಬೇಕಿತ್ತು. ಓಕೆ, ಇಟ್ಸ್ ಫೈನ್. ಇಲ್ಲಾಂದರೆ 1 ಸೆಕೆಂಡ್ ಇರಿ, ಐ ಆಮ್ ಸಾರಿ.
ಆಯಿತಾ? ನೋಡಿ, ಈಗ ನನಗೇನು ಬೇಕು ಅಂತ ಹೇಳಿದ್ರೆ ಸರ್ವಿಸ್ ಏನು ಮಾಡ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸರ್ವಿಸ್ ಅಂತ ಬಂದಾಗ ಮೇನ್ ಯೂಸ್ ಕೇಸ್ ಏನು? ಇಟ್ ಡಿಸ್ಟ್ರಿಬ್ಯೂಟ್ಸ್ ದ ಲೋಡ್. ಓಕೆ, ಇಟ್ ಡಿಸ್ಟ್ರಿಬ್ಯೂಟ್ಸ್ ದಿ ಲೋಡ್. ಹಾಗಾದರೆ ಇದರಲ್ಲಿ ಟೈಪ್ಸ್ ಇರ್ತವೆ. ಅಂದರೆ ಯಾವ್ಯಾವ ಥರ, ಸಪೋಸ್ ಡಿಸ್ಟ್ರಿಬ್ಯೂಟ್ಸ್ ಲೋಡ್, ಕರೆಕ್ಟ್. ಹಾಗೆಯೇ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ಇದರಲ್ಲಿ ಕ್ಲಸ್ಟರಲ್ಲಿ ಮಾತ್ರನ ಡಿಸ್ಟ್ರಿಬ್ಯೂಟ್ ಮಾಡುತ್ತಾ ಅಥವಾ ಹೊರಗಡೆಯಿಂದ ಟ್ರಾಫಿಕ್ ಬಂದಾಗ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಹೊರಗಡೆ ಎಕ್ಸ್ಪೋಸ್ ಮಾಡಬೇಕಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಬೇಕಾಗತ್ತೆ. ಅದಕ್ಕೆ ಸರ್ವೀಸಲ್ಲಿ ಟೈಪ್ಸ್ಗಳಿದ್ದಾವೆ. ಆ ಟೈಪ್ಸ್ಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ, ಈಗ ಎಲ್ಲೋಯ್ತಿದು, ಇಲ್ಲಿದೆ. ನಾವು ಸರ್ವಿಸ್ ಟೈಪ್ಸ್ಗಳಂತ ಬಂದಾಗ ಒಂದು ಬಂದು ನಿಮಗೆ ಕ್ಲಸ್ಟರ್ ಐ ಪಿ ಅಂತ ಹೇಳ್ತೀವಿ. ಓಕೆ, ಎರಡನೇದು ಬಂದುಬಿಟ್ಟು ನೋಡ್ ಪೋರ್ಟ್ ಅಂತ ಹೇಳ್ತೀವಿ. ಆಯಿತಾ? ಮೂರನೇದು ಬಂದು ವಿ ಹ್ಯಾವ್ ಲೋಡ್ ಬ್ಯಾಲೆನ್ಸರ್ ಅಂತ ಹೇಳ್ತೀವಿ. ಆಯಿತಾ? ನಾಲ್ಕನೇದು ಬಂದುಬಿಟ್ಟು ನಿಮಗೆ ಎಕ್ಸ್ಟರ್ನಲ್ ನೇಮ್ ಅಂತ ಹೇಳ್ತೀವಿ. ಆಯಿತಾ? ಈ ಥರ ಟೈಪ್ಸ್ಗಳಿರ್ತವೆ, ಡಿಫ್ರೆಂಟ್ ಟೈಪ್ಸ್. ಈಗ ಕ್ಲಸ್ಟರ್ ಐ ಪಿ ಅಂದರೆ ಏನು? ನಾನು ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಪ್ರಾಕ್ಟಿಕಲಾಗಿ ನಾನು ಮಾಡಿದಾಗ ಪ್ರತಿಯೊಂದು ಕೂಡ ತೋರಿಸ್ತೀನಿ. ಸೊ ಕ್ಲಸ್ಟರ್ ಐ ಪಿ ಅಂದರೆ ಏನಪ್ಪ ಅಂದರೆ, ಇದು ಕ್ಲಸ್ಟರಲ್ಲಿ ಈಗ ನನ್ನ ಹತ್ರ ಒಂದು 4 ನೋಡೋದು ಅಥವಾ ಒಂದು 10 ನೋಡಿದೆ ಅಂತ ಇಟ್ಕೊಳ್ಳಿ. ಪಾಡ್ಸ್ಗಳಿದ್ದಾವೆ. ಆ ಪಾಡ್ ಟು ಪಾಡ್ ಕಮ್ಯುನಿಕೇಷನ್ ಕ್ಲಸ್ಟರಲ್ಲಿ ಲೈಕ್ ಇಂಟರ್ನಲ್ ಕಮ್ಯುನಿಕೇಷನ್ಗೋಸ್ಕರ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ಆವಾಗ ಕ್ಲಸ್ಟರ್ ಐ ಪಿ ಬೇಕಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈ ಡ್ರಾಯಿಂಗ್ ನೋಡಿ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ. ಸೊ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನನ್ನ ಹತ್ರ ತುಂಬ ಮಲ್ಟಿಪಲ್ ಮೈಕ್ರೋ ಸರ್ವಿಸಸ್ ಇದ್ದಾವೆ. ಅಂದರೆ ಇದೊಂದು ಪಾಡು, ಇದು ಮೇನ್ ಫ್ರಂಟ್ ಎಂಡ್ ಪಾಡು. ಅದಾದಮೇಲೆ ಒಂದು ಗೇಟ್ವೇ ಇತ್ತು, MCP ಗೇಟ್ವೇ ಇತ್ತು, ಮಲ್ಟಿಪಲ್ ಪಾಡ್ಸ್ಗಳಿದ್ದಾವೆ. ಈಗ ಈ ಥರ ಸಿಚುವೇಷನಲ್ಲಿ ಈಗ ಈ ಪಾಡ್ಸು ಇವೆಲ್ಲ ಪಾಡ್ಸ್ಗಳೇನಿದಾವಲ್ಲ, ಈ ಇಂಟರ್ನಲ್ ಕಮ್ಯುನಿಕೇಷನ್ಗೋಸ್ಕರ ನೀವೇನಾದರೂ ನೋಡ್ತಿದ್ರೆ ಆವಾಗ ಕ್ಲಸ್ಟರ್ ಐ ಪಿ ಅನ್ನೋದು ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಆಯಿತಾ? ಕ್ಲಸ್ಟರ್ ಐ ಪಿನೇ ನಾವು ಮಾಡಬೇಕಾಗಿ ಬರುತ್ತೆ. ಅದೇ ಥರ ಈ ಥರ ಪಾಡ್ಸ್ಗಳಿದ್ದಾಗ ಇದನ್ನು ನಾನು ಏನಾದರೂ ಹೊರಗಡೆ ಎನ್ವಾರ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಬೇಕು ಅಂದಾಗ, ಎಸ್ಪೆಷಲಿ ನೀವೇನಾದರೂ ಮೈಕ್ರೋ KTS ಎನ್ವಾರ್ಮೆಂಟು, ಮಿನಿ ಕ್ಯೂಬ್ ಎನ್ವಾರ್ಮೆಂಟು, ಈ ಥರ ಕೈಂಡ್ ಎನ್ವಾರ್ಮೆಂಟ್ಸ್ ಯೂಸ್ ಮಾಡುವಾಗ, ಅಪ್ಲಿಕೇಶನ್ ಟೆಸ್ಟ್ ಮಾಡುವಾಗ ಇದನ್ನು ಹೊರಗಡೆ ಎನ್ವಾರ್ಮೆಂಟ್ಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅಂದಾಗ ದೆನ್ ಆವಾಗ ನೋಡ್ ಪೋರ್ಟ್ ಬೇಕಾಗತ್ತೆ. ಹಾಗೆಯೇ ಲೋಡ್ ಬ್ಯಾಲೆನ್ಸರ್ ಅಂತ ಬಂದಾಗ ನೋಡಿ, ಲೋಡ್ ಬ್ಯಾಲೆನ್ಸರ್ ಎಲ್ಲಿ ಬೇಕಾಗುತ್ತೆ ಗೊತ್ತಾ? ಇಲ್ಲಿ ಬೇಕಾಗುತ್ತೆ. ಅಂದರೆ ಇಲ್ಲಿ ಇಂಗ್ರೇಸ್ ಅಂತ ಏನಿದೆ ಅಲ್ಲ, ಆ್ಯಕ್ಚುಲಿ ಇಂಗ್ರೇಸ್ ಇಲ್ಲ ಅಂತಂದರೆ ನೀವು ಏನು ಫ್ರಂಟ್ ಎಂಡ್ ಸರ್ವಿಸಿಂದ ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಮಾಡಿರ್ತೀರ ಅದು ಕ್ರಿಯೇಟ್ ಆಗುತ್ತೆ ಇಲ್ಲಿ. ಆಯಿತಾ? ಇಲ್ಲಿ ಇಂಗ್ರೇಸ್ ಅಂದರೂ ಕೂಡ ಅಲ್ಲೂ ಕೂಡ ಒಂದು ಲೋಡ್ ಬ್ಯಾಲೆನ್ಸರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆಯಿತಾ? ಆ ಲೋಡ್ ಬ್ಯಾಲೆನ್ಸರ್ ಅಂದರೆ ಇಲ್ಲಿ ನಾನು ಸರ್ವಿಸ್ ಟೈಪ್ ಅನ್ನೋದನ್ನು ನಾನು ಏನಂತ ಹೇಳಬೇಕು ಅಂತ ಹೇಳಿದ್ರೆ, ಲೋಡ್ ಬ್ಯಾಲೆನ್ಸರ್ ಅಂತ ಹೇಳಿದ್ರೆ ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಆಗುತ್ತೆ. ಅದನ್ನೆಲ್ಲ ಒನ್ ಬೈ ಒನ್ ಹೋಗೋಣ. ಆ್ಯಂಡ್ ಎಕ್ಸ್ಟರ್ನಲ್ ನೇಮ್ ಏನಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ನಿಮ್ಮ ಸರ್ವೀಸಸ್ನ ಎಕ್ಸ್ಟರ್ನಲ್ DNS ನೇಮ್ಗೆ ಮ್ಯಾಪ್ ಮಾಡಬೇಕು ಅಂದಾಗ ಅಂಥ ಟೈಮಲ್ಲಿ ಎಕ್ಸ್ಟರ್ನಲ್ ಸರ್ವಿಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಸೊ ಕ್ಲಸ್ಟರ್ ಐ ಪಿ ಇಂಟರ್ನಲ್ ಕಮ್ಯುನಿಕೇಷನ್ಗೆ ಅಥವಾ ಮೈಕ್ರೋ ಸರ್ವಿಸಸ್ ಇದ್ದಾಗ ಮೈಕ್ರೋ ಸರ್ವಿಸಸ್ ಪಾಡ್ ಟು ಪಾಡ್ ಕನೆಕ್ಷನ್ ಅಥವಾ ಡಿಫ್ರೆಂಟ್ ಮೈಕ್ರೋ ಸರ್ವಿಸ್ ಟು ಮೈಕ್ರೋ ಸರ್ವಿಸ್ ಕನೆಕ್ಷನ್ ಮಾಡಲಿಕ್ಕೆ ಕ್ಲಸ್ಟರ್ ಐ ಪಿ ಯೂಸ್ ಮಾಡ್ತೀವಿ. ನೋಡ್ ಪೋರ್ಟ್ ಅಂತ ಅಂದಾಗ ಒಂದು ಕ್ಲಸ್ಟರ್ ಐ ಪಿ ಅಂದರೆ ಲೈಕ್ ಒಂದು ಟೆಸ್ಟಿಂಗ್ ಎನ್ವಾರ್ಮೆಂಟಲ್ಲಿ ಇಫ್ ಯು ವಾಂಟ್ ಟು ಎಕ್ಸ್ಪೋಸ್ ದ್ಯಾಟ್ ಇನ್ ಟು ದಟ್ ಔಟ್ಸೈಡ್ ಅಲ್ಲ, ಆವಾಗ ನೋಡ್ ಪೋರ್ಟ್ ಬೇಕಾಗುತ್ತೆ. ಲೋಡ್ ಬ್ಯಾಲೆನ್ಸರ್ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಲೈಕ್ ಯೂಸರ್ ರಿಕ್ವೆಸ್ಟ್ ಬಂದಾಗಲೇ ಅದನ್ನು ವಿತ್ ದ ಹೆಲ್ಪ್ ಆಫ್ ಈ ಮ್ಯಾನೇಜ್ಡ್ ಸರ್ವಿಸಸ್ ಇರ್ತಾವಲ್ಲ, EKS, ಬ್ಲೂ ಓಷನ್ನು ಮತ್ತು ಈ ಥರದ್ದೆಲ್ಲ ಏನೇನು ಇರ್ತಲ್ಲ, ಸೊ ಈ ಥರ ಎನ್ವಾರ್ಮೆಂಟ್ಸ್ಗಳಲ್ಲಿ ನಾವು ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಮಾಡೋದ್ರಿಂದ ಲೋಡ್ನ ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ ಈಗ ಫ್ರಂಟ್ ಎಂಡಲ್ಲೇ ಇಟ್ ಶುಡ್ ಪ್ರಾಪರ್ಲಿ ಡಿಸ್ಟ್ರಿಬ್ಯೂಟ್. ಲೋಡ್ ಜಾಸ್ತಿ ಆದಾಗ ಲೈಕ್ ಮಲ್ಟಿಪಲ್ ಪಾಡ್ಸ್ಗಳನ್ನ ಸ್ಪಿನ್ ಅಪ್ ಮಾಡೋದು, ಈ ಥರ ಎಲ್ಲನೂ ಕೂಡ ನಾವು ಅಲ್ಲಿ ನೋಡ್ತೀವಿ. ಆ್ಯಂಡ್ ಎಕ್ಸ್ಟರ್ನಲ್ ನೇಮ್ ಅಂತ ಹೇಳಿದ್ರೆ, ಸಪೋಸ್ ಇದು ನಿಮ್ಮ ಹತ್ರ ಯಾವುದಾದ್ರೂ ಸರ್ವಿಸ್ನ ಎಕ್ಸ್ಟರ್ನಲ್ DNS ನೇಮ್, ಸಪೋಸ್ ಗೂಗಲ್ ಅಂತ ಇರುತ್ತೆ, ಗೂಗಲ್ಗೆ ಕನೆಕ್ಟ್ ಮಾಡಬೇಕು ಅಂದಾಗ ಈ ಎಕ್ಸ್ಟರ್ನಲ್ ನೇಮ್ನ ಯೂಸ್ ಮಾಡ್ತೀವಿ. ಆಯಿತಾ? ಇವತ್ತು ನಾನು ಏನಂತ ಹೇಳಿದ್ರೆ ಜಸ್ಟ್ ಕ್ಲಸ್ಟರ್ನ ಐ ಪಿನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಷನ್ ಹೆಂಗೆ ವರ್ಕ್ ಆಗುತ್ತೆ, ಐ ಮೀನ್ ಜಸ್ಟ್ ಸರ್ವಿಸ್ ಕಮ್ಯುನಿಕೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಮಾತ್ರ ಮಾಡ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ನಾನೇನು ಮಾಡ್ತೀನಿ, ಇವು ಎಲ್ಲದ್ರ ಬಗ್ಗೆ ಕೂಡ ಇನ್ ಡೀಟೇಲಾಗಿ ತೋರಿಸ್ತೀನಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ,
kubectl get pods ಅಲ್ಲ, ಲೆಟ್ಸ್ ರಿಮೂವ್ ದಿಸ್ ಅರ್ಲಿಯರ್ ಪಾಡ್ಸ್ ಆಯಿತಾ. ಓಕೆ, ನಾನು ಫ್ರಂಟ್ ಎಂಡ್ ಪಾಡಲ್ಲಿದ್ದೀನಿ, ಎಕ್ಸಿಟ್ ಆಗಿ ಈಗ ನಾನು ಹೇಳ್ತೇನೆ kubectl ಗೆಟ್ ಪಾಡ್ಸ್ ಅಂತ ಕೊಡಿ. ಇದನ್ನು ನಾನು ರಿಮೂವ್ ಮಾಡ್ತೀನಿ. ಐ ವಾಂಟೆಡ್ ಟು ಕ್ರಿಯೇಟ್ ಅ ಫ್ರೆಶ್, ಸೊ ಡಿಲೀಟ್ ಪಾಡ್, ಫ್ರಂಟ್ ಎಂಡ್ ಪಾಡ್ ಮತ್ತು ಬ್ಯಾಕ್ ಎಂಡ್ ಪಾಡ್. ಓಕೆ, ನಾನು ಜಸ್ಟ್ ಐ ವಾಂಟೆಡ್ ಟು ಕ್ರಿಯೇಟ್ ಒಂದು ಸರ್ವಿಸ್ ಆಯಿತಾ, ಅದಕ್ಕೋಸ್ಕರ ಅಷ್ಟೇ. ನಾನು ಪ್ರತಿಯೊಂದು ಇಂಪ್ಯಾರಿಟಿವಲ್ಲಿ ತೋರಿಸ್ತೀನಿ ಈಗ, ದೆನ್ ಐ ಕ್ಯಾನ್ ಗೋ ಫಾರ್ ಡಿಕ್ಲರೇಟಿವ್ ವೇ. ಸೊ ಡಿಲೀಷನ್ ಏನೋ ಆಯಿತು. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಮೊದಲನೇ ಕಮಾಂಡು ನನಗೆ ಇಲ್ಲಿ ಏನು ಪಾರ್ಟ್ಸ್ ಇಲ್ಲ. kubectl ಫಸ್ಟು ಯು ಕ್ಯಾನ್ ಗೋ ವಿತ್ ದ ಫ್ರಂಟ್ ಎಂಡ್ ಅಥವಾ ಬ್ಯಾಕ್ ಎಂಡ್ ಆದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಥಿಂಗ್, ಸೊ kubectl ರನ್, ಲೆಟ್ಸ್ ಸೇ ಓಕೆ, ಇಲ್ಲ ಅಂತಂದರೆ ಫಸ್ಟ್ ಬ್ಯಾಕ್ ಎಂಡ್. ಓಕೆ, ವಾಟ್ ವಿಲ್ ಡೂ ಅಂತಂದರೆ, ಐ ನೀಡ್ ಟು ಶೋ ಯು ಎಕ್ಸಾಕ್ಟ್ ಡೆಮೋ ಸೊ ದಟ್ ನಿಮ್ಮ ಸರ್ವಿಸ್ ಅಂದರೆ ಏನು ಅಂತ ಅರ್ಥ ಆಗಲಿ ಅನ್ನೋ ರೀಸನ್ಗೆ. ಸೊ ನಾನೇನು ಮಾಡ್ತೀನಿ, ಒಂದು ಐಡಿಯಾ ನೋಡಿ, kubectl ರನ್, ಫ್ರಂಟ್ ಎಂಡ್ ಪಾರ್ಟ್ಗೆ ನಾವು ಉಬುಂಟು ತೊಗೊಳ್ಳೋಣ, ರಿಮೈನಿಂಗ್ ಪಾರ್ಟ್ಸ್ಗಳಿಗೆ ಅಪ್ಲಿಕೇಶನ್ ತೊಗೊಳ್ತೀನಿ, ಬ್ಯಾಕ್ ಎಂಡ್ ಪಾರ್ಟ್ಸ್ಗಳಿಗೆ, ಸೊ ದಟ್ ಕರ್ಲ್ ಮಾಡುವಾಗ ಈಸಿ ಆಗುತ್ತೆ. kubectl ರನ್, ಪಾಡ್ ನೇಮ್ ಬಂದುಬಿಟ್ಟು ಫ್ರಂಟ್ ಎಂಡ್ ಆಯಿತಾ. ಸೊ ಫ್ರಂಟ್ ಎಂಡ್ ಐಫನ್ ಇಮೇಜ್ ಇಸ್ ಈಕ್ವಲ್ ಟು, ನಾನು ಉಬುಂಟುನ ಡೈರೆಕ್ಟಾಗಿ ತೊಗೊಳ್ತೀನಿ, ಉಬುಂಟು ಅಂತ ಆಯಿತಾ. ಫ್ರಂಟ್ ಎಂಡ್ ಪಾಡ್ ಕ್ರಿಯೇಟ್ ಆಯಿತು. ಹಾಗೆಯೇ ಇವಾಗ ನಾನು ಏನು ಮಾಡ್ತೀನಿ, kubectl ಫಸ್ಟ್ ಥಿಂಗ್ ರನ್, ಓಕೆ ರನ್, ಇಲ್ಲಿ ಬ್ಯಾಕ್ ಎಂಡ್ ಅಂತ ಹೇಳ್ತೀನಿ, ಅಂದರೆ ಬ್ಯಾಕ್ ಎಂಡ್ ಪಾಡ್ 1 ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನನಗೆ ಐ ನೀಡ್ ಲೇಬಲ್ಸ್. ಆ್ಯಕ್ಚುಲಿ ಯಾಕೆ ಲೇಬಲ್ಸ್ಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ದಟ್ ವಿತೌಟ್ ಲೇಬಲ್ಸ್ ಎಂಡ್ ಪಾಯಿಂಟ್ಸ್ ಅನ್ನೋದು ಜನ್ರೇಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಎಂಡ್ ಪಾಯಿಂಟ್ಸ್ ಓಕೆ, ನಾನು ಆ ಕಾನ್ಸೆಪ್ಟ್ಸ್ಗೆ ಬರ್ತೀನಿ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ kubectl ರನ್ ಆಯಿತಾ. ಇದರಲ್ಲಿ ನಾನೇನು ಹೇಳ್ತೀನಿ, ಲೇಬಲ್ಸ್ ಐಫನ್ ಲೇಬಲ್ಸ್, ಓಕೆ, ಲೇಬಲ್ಸ್ ಈಸ್ ಈಕ್ವಲ್ ಟು, ಓಕೆ, ಲೇಬಲ್ಸ್ ಈಸ್ ಈಕ್ವಲ್ ಟು ಆ್ಯಪ್ ಈಕ್ವಲ್ ಟು ಬ್ಯಾಕ್ ಎಂಡ್ ಅಂತ ಹಾಕ್ತೀನಿ. ಬ್ಯಾಕ್ ಎಂಡ್ ಐಫನ್ ಇಮೇಜ್ ಇಸ್ ಈಕ್ವಲ್ ಟು, ಇದನ್ನು ಎಂಜಿನಿಕ್ಸ್ ಅಂತ ಒಂದು ಹಾಕ್ಕೊಳ್ತೀನಿ. ಇನ್ನು ರೀಸ್ಟಾರ್ಟ್ಸ್ಗಳು ಬೇಡ, ಆ್ಯಂಡ್ ಇಮೇಜ್ ಇಸ್ ಫೈನ್. ಓಕೆ, ಐಫನ್ ಲೇಬಲ್ಸ್ ಇಟ್ಸ್ ರಾಂಗ್. ಸೊ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಲೇಬಲ್ ಸ್ಪೆಲ್ಲಿಂಗ್ ರಾಂಗ್ ಹಾಕಿದ್ದೆ ಅಷ್ಟೇ. ಬ್ಯಾಕ್ ಎಂಡ್ 1, ಸೊ ಎಂಟರ್. ಸೊ ಪಾಡ್ ಬ್ಯಾಕ್ ಎಂಡ್ 1 ಕ್ರಿಯೇಟೆಡ್. ಸಿಮಿಲರ್ಲಿ ನಾನೇನು ಮಾಡ್ತೀನಿ, ಐ ಗೋ ವಿತ್ ಒನ್ ಮೋರ್ ಪಾಡ್, ದಟ್ ಈಸ್ ಬ್ಯಾಕ್ ಎಂಡ್ ಪಾಡ್ 2. ಆದರೆ ಇಲ್ಲಿ ವಿಲ್ ಗೋ ವಿತ್ ಎಂಜಿನಿಕ್ಸ್. ಓಕೆ, ಇರಲಿ ಬಿಡಿ, ಎಂಜಿನಿಕ್ಸೇ ಇರಲಿ. ಎನಿವೇ ಐ ಆಮ್ ಗೋಯಿಂಗ್ ಟು ಚೇಂಜ್ ದೋಸ್ ಥಿಂಗ್ಸ್ ಆಯಿತಾ. ಬ್ಯಾಕ್ ಎಂಡ್ ಪಾಡ್ಸ್ ಇವಾಗ ನನ್ನ ಹತ್ರ ಎಷ್ಟು ಪಾಡ್ ಇದೆ ನೋಡಿ, kubectl ಗೆಟ್ ಪಾಡ್ಸ್ ಆಯಿತಾ. ಗೆಟ್ ಪಾಡ್ಸ್ ನೋಡಿ, ಕ್ರ್ಯಾಶ್ ಲೂಪ್ ಬ್ಯಾಕ್ ಆಫ್ ಆಗ್ತಾ ಇದೆ ಫ್ರಂಟ್ ಎಂಡ್ ಪಾಡಿಗೆ. ಓಕೆ, ಲೆಟ್ ಮೀ ಡೂ ಒನ್ ಥಿಂಗ್, kubectl ಡಿಲೀಟ್ ಪಾಡ್, ಫ್ರಂಟ್ ಎಂಡ್ ಪಾಡ್ನ ಡಿಲೀಟ್ ಮಾಡ್ತೀನಿ. ಸೊ ಐ ವಿಲ್ ಕೀಪ್ ಸಮಥಿಂಗ್ ಎಲ್ಸ್ ಆಯಿತಾ. ಸೇಮ್ ಇನ್ಸ್ಟೆಡ್ ಆಫ್ ಎಂಜಿನಿಕ್ಸ್ ಅಲ್ಲ, ನಾನು ಇಲ್ಲಿ HTTPD ಅಂತ ಹೇಳೋಣ ಆಯಿತಾ. ಎನಿಥಿಂಗ್ ಈಸ್ ಫೈನ್, ಬಟ್ ನನ್ನ ರಿಕ್ವೆಸ್ಟ್ ಟ್ರಾಫಿಕ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಬೇಕು, ದ್ಯಾಟ್ ಈಸ್ ಮೈ ಇಂಟೆನ್ಷನ್ ಅಷ್ಟೇ. ಸೊ ಈಗ ನಾನು ಫ್ರಂಟ್ ಎಂಡ್ ಪಾಡ್ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ ಕ್ರಿಯೇಟೆಡ್ ಆಯಿತಾ. ಇವಾಗ kubectl ಗೆಟ್ ಪಾಡ್ಸ್ ನೋಡಿದ್ರೆ ಎಲ್ಲ ಕೂಡ ಅಪ್ ಆ್ಯಂಡ್ ರನ್ನಿಂಗ್. ಈಗ ಪ್ರಾಬ್ಲಮ್ ಏನು ಗೊತ್ತಾ, ಈಗ ಲೆಟ್ಸ್ ಗೋ ವಿತ್, ಓಕೆ ಒನ್ ಸೆಕೆಂಡ್, ಇದು ವಾಯ್ಸ್ ಕ್ಯಾಪ್ಷನ್ ಆಗ್ತಿದೆ. ಗೆಟ್ ಪಾಡ್ಸ್ ಓಕೆ ರನ್ನಿಂಗ್. ನಾನೇನು ಮಾಡ್ತೀನಿ, kubectl ಓಕೆ ಒಂದು ನಿಮಿಷ, -o ವೈಡ್ ಅಂತ ತೊಗೊಂಡ್ರೆ ಈ ಥರ ಬಂತು. ಇವಾಗ ನೋಡಿ kubectl exec -it, ನನ್ನ ಫ್ರಂಟ್ ಎಂಡ್ ಪಾಡ್ಗೆ ಲಾಗಿನ್ ಆಗ್ತಾ ಇದ್ದೀನಿ. ಫ್ರಂಟ್ ಎಂಡ್ ಪಾಡ್ಗೆ ಲಾಗಿನ್ ಆಗಿ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಐಫನ್ ಬ್ಯಾಶ್ ಅಂತ ಹಾಕ್ತೀನಿ. ಸೊ ಫ್ರಂಟ್ ಎಂಡ್ ಪಾಡಲ್ಲಿದ್ದೀನಿ. ಈಗ ಇಫ್ ಐ ಆಮ್ ಕರ್ಲಿಂಗ್ ನೋಡಿ, ಈ ಥರ ನಾನು ಮ್ಯಾನ್ಯುಲಾಗಿ ಕರ್ಲ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ಎಂಡ್ ಪಾಡ್ 1ನ ಮ್ಯಾನ್ಯುಲಾಗಿ ಕರ್ಲ್ ಮಾಡ್ತಿದ್ದೀನಿ. ಸೊ ಕರ್ಲ್ ಕಮಾಂಡ್ ನಾಟ್ ಫೌಂಡ್ ಅಲ್ಲ. ಸೊ ಒಂದು ನಿಮಿಷ, ಇದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಇದರಲ್ಲಿ ಕರ್ಲ್ ಇರೋ ಅಂಥದ್ದನ್ನು ಇದು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅಗೇನ್ cat/etc/os ರಿಲೀಸ್ ಯಾವುದಿದು, ಇದು DBN ಮೇಲೆ ಬಿಲ್ಡ್ ಆಗಿದೆ. ಓಕೆ ಒನ್ ಸೆಕೆಂಡ್ ಇರಿ. ವಾಟ್ ಐ ಕ್ಯಾನ್ ಡೂ ಬೆಸ್ಟ್ ಅಂತ ಹೇಳಿದ್ರೆ, ಆಗಲೇ ನಾವು ಎಂಜಿನಿಕ್ಸ್ ಅಲ್ವಾ ಬಿಲ್ಡ್ ಮಾಡಿದ್ದು. ಸೊ ಎಂಜಿನಿಕ್ಸಲ್ಲಿ ಕರ್ಲ್ ಇತ್ತಲ್ಲ. ಸೊ ವಾಟ್ ಐ ವಿಲ್ ಡೂ, ಓಕೆ ಒನ್ ಸೆಕೆಂಡ್,
ಡಿಲೀಟ್ ಪಾಡ್. ಓಕೆ ನಾವು ಸೊ ನಾನೇನು ಹೇಳ್ತೀನಿ ಫ್ರಂಟ್ ಎಂಡ್ ಅಂತ ಹಾಕ್ಕೊಂಡು ಓಕೆ ಇಲ್ಲೇ ಎಂಜಿನಿಕ್ಸ್ ಅಂತ ಹಾಕೋಣ. ಜಸ್ಟ್ ಐ ನೀಡ್ ಒನ್ ಫ್ರಂಟ್ ಎಂಡ್, ಇಲ್ಲ ಕರ್ಲ್ನೇ ಡೈರೆಕ್ಟಾಗಿ ಹಾಕ್ಬೋದಿತ್ತು. ಸೊ ಎಂಜಿನಿಕ್ಸ್ ಅಂತ ಹಾಕೋಣ ಆಯಿತಾ. ಕ್ರಿಯೇಟೆಡ್ ಜಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಕ್ಯೂಬ್ ಸಿಟಿಯಲ್ಲಿ XCC ಓಕೆ ಫ್ರಂಟ್ ಎಂಡ್ ಬ್ಯಾಶ್. ಓಕೆ ಫ್ರಂಟ್ ಎಂಡ್ ಇದೆ, ಕರ್ಲ್ ಇದೆನಾ? ಓಕೆ ಕರ್ಲ್ ಇದೆ. ಓಕೆ ಕರ್ಲ್ ಇದೆ. ಸೊ ಕರ್ಲ್ ಈಗ ನನಗೇನಂತ ಅಂದರೆ ಈ ಪಾಡ್ ಬ್ಯಾಕ್ ಎಂಡ್ ಒನ್ನ ಕರ್ಲ್ ಮಾಡ್ತೀನಿ. ಸೊ ಈಗ ನೋಡಿ ಕರ್ಲ್ ಬ್ಯಾಕ್ ಎಂಡ್ 1 ಕರ್ಲ್ ಆಯಿತು. ಸಿಮಿಲರ್ಲಿ ಬ್ಯಾಕ್ ಎಂಡ್ 2 ಕರ್ಲ್ ಆಯಿತು. ಆದರೆ ಪ್ರತಿ ಸತಿನೂ ನಾನು ಈ ಥರ ನಾನು IP ಕೊಡಲಿಕ್ಕಾಗಲ್ಲ. ಈಗ ಸರ್ವಿಸ್ ಇದ್ದರೆ ಏನು ಅಡ್ವಾಂಟೇಜು ಅನ್ನೋದನ್ನು ನಾನೀಗ ತೋರಿಸ್ತೀನಿ. ಸೊ ಇದು ನಮ್ಮ ಎಕ್ಸಿಸ್ಟಿಂಗ್ ಸೆಟಪ್. ಸೊ ನಾನೇನು ಮಾಡ್ತೀನಿ, ಫ್ರಂಟ್ ಎಂಡ್ ಪಾಡಿಂದ ಹೊರಗಡೆ ಬಂದುಬಿಟ್ಟು ವಾಟ್ ಐ ವಿಲ್ ಡೂ ಅಂತ ಹೇಳಿದ್ರೆ, ಸೊ ಕ್ಯೂಬ್ ಸಿಟಿಯಲ್ಲಿ ಗೆಟ್ ಪಾಡ್ಸ್ ಒಂದು ಆ ಪಾಡ್ಸ್ಗಳು ಒಳಗಡೆ ಹೋಗಿಬಿಟ್ಟು ನೇಮಿಂಗ್ ಚೇಂಜ್ ಮಾಡ್ಕೊಳ್ತೀನಿ. EXCC -IT ನನಗೆ ಬ್ಯಾಕ್ ಎಂಡ್ ಪಾಡ್ 1 ಬೇಕು. ಓಕೆ ಬ್ಯಾಕ್ ಎಂಡ್ ಪಾಡ್ 1 -ಬ್ಯಾಶ್. ಸೊ ಈಗ ಒಂದು ಚೇಂಜ್ ಮಾಡ್ಕೊಳ್ಳೋಣ. ಏನು ಚೇಂಜ್ ಮಾಡೋಣ ಅಂದರೆ ಎಕೋ ಹಲೋ ಐ ಆಮ್ ಫ್ರಮ್ ಬ್ಯಾಕ್ ಎಂಡ್ ಓಕೆ ಪಾಡ್ 1 ಅಂತ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು ಎಲ್ಲಿಗೆ ಅಪೆಂಡ್ ಮಾಡ್ತೀನಿ ಅಂದರೆ ಎಂಜಿನಿಕ್ಸ್ ಲೊಕೇಶನ್ಗೆ ಅಪೆಂಡ್ ಮಾಡ್ತೀನಿ. ಸೊ /USR ಶೇರ್ ಮತ್ತು ಎಂಜಿನಿಕ್ಸ್ ಆಮೇಲೆ HTML ಆಮೇಲೆ index.html ಆಯಿತಾ, ಇದಕ್ಕೆ ಅಪೆಂಡ್ ಮಾಡ್ತೀನಿ. ಆಮೇಲೆ ಕ್ಯಾಟ್ ಮಾಡಿದ್ರೆ ಜಸ್ಟ್ ನಿಮ್ಮ ಒಂದು ಇದಕ್ಕೋಸ್ಕರ ನೋಡಿ ಕ್ಯಾಟ್ ಮಾಡಿದ್ದಾಗ ಇದು ಓಕೆ ಡಬಲ್ ಅಪೆಂಡ್ ಮಾಡಬೇಕು ಅಂದರೆ ಇದನ್ನು ಸಿಂಗಲ್ ಮಾಡಬೇಕಲ್ವಾ. ಸೊ ಇಲ್ಲಿಗೆ ಬಂದು ಓಕೆ ಆ್ಯಡ್ ಮಾಡಿ ನಾವು ಹಿಯರ್ ಈ ಥರ ಬರಬೇಕು. ಬ್ಯಾಕ್ ಎಂಡ್ ಪಾಡ್ 1ನಲ್ಲಿ ಈ ಥರ ನಾನು ಚೇಂಜ್ ಮಾಡಿದ್ದೀನಿ. ಎಕ್ಸಿಟ್ ಆಗಿ ಅದೇ ಥರ ಬ್ಯಾಕ್ ಎಂಡ್ ಪಾಡ್ 2ಗೆ ಹೋಗಿ 2ಗೆ ಹೋಗಿಬಿಟ್ಟು ನಾನೇನು ಮಾಡ್ತೀನಿ, ಸೇಮ್ ಕಮಾಂಡ್ನ ತೊಗೊಳ್ತೀನಿ. ಆದರೆ ಈ ಸತಿ ನಾನು ಬ್ಯಾಕ್ ಎಂಡ್ ಪಾಡ್ 2 ಅಂತ ಹೇಳ್ತೀನಿ ಅಷ್ಟೇ, ಏಕೆಂದರೆ ಅದು ಬ್ಯಾಕ್ ಎಂಡ್ ಪಾಡ್ 2 ಅಲ್ಲಿ ಅಲ್ವಾ ಇರೋದು. ಓಕೆ ಬ್ಯಾಕ್ ಎಂಡ್ ಪಾಡ್ 2 ಅಂತ. ಆಮೇಲೆ ಇದನ್ನು ಎಲ್ಲಿಗೆ ಅಪೆಂಡ್ ಮಾಡಬೇಕು, ಈ ಲೊಕೇಶನ್ಗೆ ಅಪೆಂಡ್ ಮಾಡಬೇಕು. ಕರೆಕ್ಟಾ? ಅಪೆಂಡ್ ಮಾಡಿದ ಮೇಲೆ ಇದನ್ನು ಕ್ಯಾಟ್ ಮಾಡ್ತೀನಿ ನಾನು ಆಯಿತಾ. ಕ್ಯಾಟ್ ಮಾಡಿದರೆ ನೋಡಿ ಬ್ಯಾಕ್ ಎಂಡ್ ಪಾಡ್ 2 ಅಂತ ಬಂತು. ಸೊ ಇವಾಗ ಕರ್ಲ್ ಮಾಡಿದ್ರೆ ಬ್ಯಾಕ್ ಎಂಡ್ ಪಾಡ್ 1 ಬ್ಯಾಕ್ ಎಂಡ್ ಪಾಡ್ 2 ಅಂತ ಬರುತ್ತೆ. ಗುಡ್. ಪ್ರಾಬ್ಲಮ್ ಏನಂತಂದರೆ ಪಾಡ್ಸ್ಗಳಿದೆ. ಈಗ ಎವ್ರಿ ಟೈಮ್ ನಾನು ಹಾಕಿದ್ರೆ ಆಗಲ್ಲ. ಇನ್ಸ್ಟೆಡ್ ಐ ವಿಲ್ ಕ್ರಿಯೇಟ್ ಅ ಸರ್ವಿಸ್. ಈಗ ಇನ್ನೊಂದು ಅಬ್ಸರ್ವ್ ಮಾಡಬೇಕು ನೀವು. ಗೆಟ್ ಪಾರ್ಟ್ಸ್ -ಶೋ -ಲೇಬಲ್ಸ್ ಅಂತ ಹಾಕಿದರೆ ನಾನು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಪಾಡ್ 1 ಮತ್ತು 2ಗೆ ನಾನೇನಂತ ಹೇಳಿದ್ದೀನಿ, ಆ್ಯಪ್ = ಬ್ಯಾಕ್ ಎಂಡ್ ಅಂತ ಹೇಳಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಈಗ ನನ್ನ ಸರ್ವೀಸ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಆಯಿತಾ, ಫಸ್ಟ್ ಏನು ಕಮಾಂಡ್ ನೋಡಿ, ಕ್ಯೂಬ್ CTL ಗೆಟ್ SVC ಅಂತ ಹಾಕಿದ್ರೆ ಸರ್ವಿಸ್ ಅಂತ ಅರ್ಥ. SVC ಹಾಕಿದಾಗ ಇದು ಕುಬರ್ನೆಟಿಸ್ದು ಬೈ ಡಿಫಾಲ್ಟ್ ಬರೋವಂಥದ್ದು. ಸೊ ಇದು ಡಿಫಾಲ್ಟ್. ಈಗ ನಾನೇನು ಕ್ರಿಯೇಟ್ ಮಾಡ್ತೀನಿ ಅಂದರೆ ಐ ವಿಲ್ ಕ್ರಿಯೇಟ್ ಒನ್ ಸರ್ವೀಸ್. ಆ ಸರ್ವೀಸಲ್ಲಿ ನಾನು ಈ ಲೇಬಲ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ ಅಂದರೆ, ಕಮಾಂಡ್ ಹೆಂಗೆ ಕ್ರಿಯೇಟ್ ಮಾಡೋದು ಫಸ್ಟ್ ನಾನು ಮ್ಯಾನ್ಯುಲಾಗಿ ತೋರಿಸ್ತೀನಿ, ಅಂದರೆ ಇಂಪ್ಯಾರೇಟಿವಲ್ಲಿ ತೋರಿಸ್ತೀನಿ. ನಾಳೆ ನಾನು ಏನು ಮಾಡ್ತೀನಿ ಅಂದರೆ ಅಲ್ಲಿ ಗೋ ವಿತ್ ಕಂಪ್ಲೀಟ್ ಏನಂತ ಹೇಳೋದು ಡಿಕ್ಲರೇಟಿವ್ ಮೆಥಡಲ್ಲಿ ತೋರಿಸ್ತೀನಿ. ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಕ್ಯೂಬ್ CTL ನಾನೇನು ಮಾಡ್ತೀನಿ, ಏನು ಎಕ್ಸ್ಪೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಎಕ್ಸ್ಪೋಸ್ ಎನಿ ಪಾಡ್ 1 ಪಾಡ್ 2 ಬ್ಯಾಕ್ ಎಂಡ್ ಪಾಡ್ 2 ಕೂಡ ವರ್ಕ್ ಆಗುತ್ತೆ. ನಾ ಏನು ಮಾಡ್ತೀನಿ, ಎಕ್ಸ್ಪೋಸ್ ಪಾಡ್ ಇದು ಬ್ಯಾಕ್ ಎಂಡ್ ಪಾಡ್ 1 ಅಂತ ಹೇಳಿ, ಇಲ್ಲಿ ನನಗೇನು ಬೇಕು ಅಂತ ಹೇಳಿದ್ರೆ -ನೇಮ್ ನೇಮ್ ಏನು ನನ್ನ ಸರ್ವೀಸ್ದು ಬ್ಯಾಕ್ ಎಂಡ್ ಸರ್ವೀಸ್ ಅಂತ ಹಾಕ್ತಾ ಇದ್ದೀನಿ ಆಯಿತಾ. ಸರಿ, ಬ್ಯಾಕ್ ಎಂಡ್ ಸರ್ವೀಸ್ ಆಯಿತು. ಈಗ ನನ್ನ ಪೋರ್ಟ್ ಆಯಿತಾ, ಪೋರ್ಟ್ ಏನು 80 ಅಂತ ಹಾಕ್ತೀನಿ, ಬಿಕಾಸ್ ಅವೆಲ್ಲ ಕೂಡ ವೆಬ್ ಅಪ್ಲಿಕೇಶನ್ಸ್ ಅಲ್ವಾ, ಅದಕ್ಕೋಸ್ಕರ. ಈಗ ನನಗೆ ಟಾರ್ಗೆಟ್ ಪೋರ್ಟ್ ಇವನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ನೌ ಡೋಂಟ್ ವರಿ ಆನ್ ದಿಸ್. ಟಾರ್ಗೆಟ್ -port = 80 ಆಯಿತಾ. ಆಮೇಲಿಂದ ನಾನೇನು ಮಾಡ್ತೀನಿ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಟೈಪ್. ಓಕೆ, ಈ ಟೈಪ್ಗಳೆಲ್ಲ ಇರಲಿ, ಫಾರ್ ನೌ ಡೋಂಟ್ ವರಿ ಆನ್ ದೋಸ್ ಥಿಂಗ್ಸ್. ಕ್ಲಸ್ಟರ್ ಇದೇ ಥರ ಹಾಕಬೇಕು.
ಓಕೆ, ಕ್ಲಸ್ಟರ್ ಐ ಪಿ ಅಂತ ಹಾಕ್ತೀನಿ. ಆಮೇಲೆ ಕ್ಲಸ್ಟರ್ ಐ ಪಿ ಆಯಿತು. ಈಗ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಾ, ಐಫನ್ ಸೆಲೆಕ್ಟರ್. ಅಂದರೆ ಇದು ಯಾವುದಕ್ಕೆ ರೀಡೈರೆಕ್ಟ್ ಮಾಡಬೇಕು ಅಂದರೆ, ರೀಡೈರೆಕ್ಷನ್ ಹೆಂಗಾಗುತ್ತೆ ಅಂದರೆ, ಈ ಆ್ಯಪ್ ಈಕ್ವಲ್ ಟು ಬ್ಯಾಕ್ ಎಂಡ್ ಅಂತಿದೆಯಲ್ಲ, ಇದ್ರ ಮೇಲೇ ವರ್ಕ್ ಆಗುತ್ತೆ. ಆಯಿತಾ, ನಾವು ಇಲ್ಲಿ ನನಗೇನು ಬೇಕು, ಸೆಲೆಕ್ಟರಲ್ಲಿ ನಾ ಹೇಳ್ತಾ ಇದ್ದೀನಿ, ಇದನ್ನು ಸೆಲೆಕ್ಟ್ ಮಾಡು. ಯಾವ ಪಾಡು ಆ್ಯಪ್ ಈಕ್ವಲ್ ಟು ಬ್ಯಾಕ್ ಎಂಡ್ ಅಂತ ಇರುತ್ತೋ ಅದಕ್ಕೆ ಟ್ರಾಫಿಕ್ನ ಡಿಸ್ಟ್ರಿಬ್ಯೂಟ್ ಮಾಡು ಅಂತ ಅರ್ಥ. ಸೊ ಇದಾಯಿತು, ಎಂಟರ್. ಸೊ ಸರ್ವಿಸ್ ಈಸ್ ಎಕ್ಸ್ಪೋಸ್ಡ್. ಇವಾಗ ನೋಡಿ, kubectl ಗೆಟ್ svc ಅಂತ ಹಾಕಿ. ಇಲ್ಲಿ ಒಂದು ಬ್ಯಾಕ್ ಎಂಡ್ ಸರ್ವಿಸ್ ಕ್ರಿಯೇಟ್ ಆಯಿತು. ಬ್ಯಾಕ್ ಎಂಡ್ ಸರ್ವಿಸ್ ಕ್ರಿಯೇಟ್ ಆದಮೇಲೆ ಈಗ ನೋಡಿ, kubectl ಗೆಟ್ ಎಂಡ್ ಪಾಯಿಂಟ್ಸ್ ಅಂತ ಹಾಕ್ತೀನಿ. ಈ ಎಂಡ್ ಪಾಯಿಂಟ್ಸ್ ಅಂತ ಹಾಕಿದ್ರೆ ಇಲ್ಲಿ ಈ ಬ್ಯಾಕ್ ಎಂಡ್ ಸರ್ವಿಸ್ಗೆ ಈ ಒಂದು ನಾನು ಒಂದು ಎಕ್ಸ್ಪೋಸ್ ಮಾಡಿದರೂ ಕೂಡ ಆ್ಯಪ್ ಈಕ್ವಲ್ ಟು ಬ್ಯಾಕ್ ಎಂಡ್ ಅಂತ ಯಾವ್ಯಾವ್ದಿರುತ್ತೋ ಎಲ್ಲದರ ಐ ಪಿಗಳು ಎಂಡ್ ಪಾಯಿಂಟ್ಸ್ಗಳು ಅನ್ನೋದು ಕ್ರಿಯೇಟ್ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ 10.244 ಅಂತ ಏನಿತ್ತಲ್ಲ. ಸೊ ಜಸ್ಟ್ 1 ಸೆಕೆಂಡ್, ಗೆಟ್ ಮೇ ಬಿ ಕಾಂಪ್ಲಿಕೇಟೆಡ್ ಅನಿಸ್ತಿರ್ಬೋದು, ಜಸ್ಟ್ ಹೋಲ್ಡ್ ಆನ್ ಫಾರ್ ಅ ಮೂಮೆಂಟ್, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಕ್ಲಿಯರ್ಲಿ. ನೋಡಿ, ಇದು ಏನಿದೆಯಲ್ಲ 10.244.2.5 2.5 ಇಲ್ಲಿ ನೋಡಿ, ಇದೇನೆ ಅದು, ಇದು ಇವೆರಡು ಐ ಪಿಗಳು ಇಲ್ಲಿ ಕನೆಕ್ಟ್ ಆಯಿತು. ಆಗಿರಲಿ. ಸೊ ಫಸ್ಟ್ ಲೆಟ್ಸ್ ಸಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗೆಟ್ svc ಗೆಟ್ ಪಾಡ್ಸ್. ಈಗ ನಾನು ಫ್ರಂಟ್ ಎಂಡ್ ಪಾಡ್ ಒಳಗಡೆ ಹೋಗ್ತೀನಿ. kubectl exec -it ನನಗೆ ಫ್ರಂಟ್ ಎಂಡ್ ಪಾಡ್ ಅಲ್ವಾ. ಸೊ ಕಾಪಿ ಫ್ರಂಟ್ ಎಂಡ್ ಪಾಡ್, ಇಲ್ಲಿ ಸ್ಪೇಸ್ ಬ್ಯಾಶ್ ಅಂತ ಹಾಕ್ತಾ ಇದ್ದೀನಿ. ನಾವು ಫ್ರಂಟ್ ಎಂಡ್ ಪಾಡಿಂದ ಈಗ ನಾನು ಕರ್ಲ್ ಮಾಡಬೇಕಾಗಿರೋದು ಐ ಪಿಸ್ ಅಲ್ಲ. ಈಗ ನಾನೇನು ಮಾಡ್ತೀನಿ, ಈ ಸರ್ವಿಸ್ ನೇಮ್ ಇದೆಯಲ್ಲ, ಈ ಸರ್ವಿಸ್ ನೇಮ್ನ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೀನಿ. ನೋಡಿ, ಈಗ ಹಲೋ ಫ್ರಮ್ ಬ್ಯಾಕ್ ಎಂಡ್ 1 ಹೋಯಿತು. ಈಗ ಬ್ಯಾಕ್ ಎಂಡ್ ನೋಡಿ 2. ಈಗ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಫ್ರಮ್ ಫ್ರಂಟ್ ಎಂಡ್. ಓಕೆ, ಫ್ರಮ್ ಫ್ರಂಟ್ ಎಂಡ್ ನಾನೇನು ಮಾಡ್ತಾ ಇದ್ದೀನಿ, ಈ ಬ್ಯಾಕ್ ಎಂಡ್ ಪಾಡ್ಸ್ಗಳಿಗೆ ಹಿಟ್ ಮಾಡುವಾಗ ನೋಡಿ, ಫಸ್ಟ್ ಟೈಮ್ ಇದು 1ಗೆ ಹೋಯಿತು, ಇದು ಸೆಕೆಂಡ್ ಟೈಮ್ 1ಗೆ ಹೋಯಿತು, ಥರ್ಡ್ ಟೈಮ್ ಬಂದು ಸೆಕೆಂಡ್ ಸ್ಟೇಜಿಗೆ ಹೋಯಿತು, ಫೋರ್ತ್ ಟೈಮ್ ಫಸ್ಟ್, ಫಿಫ್ತ್ ಫಸ್ಟ್, ಎಗೇನ್ ಸೆಕೆಂಡ್ 1 1 1 ಹೀಗೆ ಟ್ರಾಫಿಕ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ನಾನು ಏನೇನು ವರ್ಡ್ಸ್ಗಳು ಮಾತಾಡಿದೆ, ಎಂಡ್ ಪಾಯಿಂಟ್ಸ್ ಅಂತ ಮಾತಾಡಿದೆ, ಸರ್ವಿಸ್ ಅಂತ ಮಾತಾಡಿದೆ, ಇದು ಜಸ್ಟ್ ಬೇಸಿಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಮಾಡಿಸ್ತಾ ಇರೋದು ಓನ್ಲಿ ಟ್ರಾಫಿಕ್ ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಯಾಕೆ ಸರ್ವಿಸ್ ಬೇಕು. ಈಗ ಸರ್ವಿಸ್ ಇರೋದ್ರಿಂದ ನೀವು ಯು ಕ್ಯಾನ್ ಕಾಲ್ ಬ್ಯಾಕ್ ಎಂಡ್ ಸರ್ವಿಸ್. ಇಲ್ಲಿ ಪಾಡ್ಗಳ ಪ್ರಾಬ್ಲಮ್ ಆದರೂ ಕೂಡ ನೋ ವರೀಸ್. ಅರ್ಥ ಆಯ್ತಾ? ಪಾಡ್ ಪ್ರಾಬ್ಲಮ್ ಆದರೆ ಏನೂ ವರಿ ಆಗಬೇಡಿ. ಈಗ ಸೊ ವರಿ ಆಗಬೇಡಿ ಅಂತಂದರೆ ಹೆಂಗೆ, ಈಗ ನೋಡಿ, ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡ್ತೀನಿ. ಅದನ್ನು ನಾನು ಏನು ಮಾಡ್ತೀನಿ, ಸೊ ರನ್ ಆಯಿತಾ. ಈ ರನ್ ಇತ್ತಲ್ಲ, 1 ಸೆಕೆಂಡ್ ಇರಿ, ಕಟ್ ಇಟ್. ನಾನು ಹೇಳ್ತಾ ಇದ್ದೀನಿ ಆರ್ ರನ್ ಓಕೆ, ಇದನ್ನು ತಗೊಳ್ತೀನಿ. ಇನ್ಸ್ಟೆಡ್ ಇಲ್ಲಿ ಬ್ಯಾಕ್ ಎಂಡ್ 3 ಅಂತ ಹಾಕ್ತೀನಿ. ಬ್ಯಾಕ್ ಎಂಡ್ 3ಅಲ್ಲಿ ಸೇಮ್ ಇದೇ ಲೇಬಲ್ಗೆ ಮೆನ್ಷನ್ ಮಾಡಿಬಿಟ್ಟು ಇಮೇಜ್ ಅಂತ ಹಾಕ್ತೀನಿ. ನಾವು ಕ್ರಿಯೇಟೆಡ್ ಅಲ್ಲ. ಈಗ ಲೆಟ್ಸ್ ಗೋ ಇನ್ಸೈಡ್ ಫ್ರಂಟ್ ಎಂಡ್ ಪಾಡ್. ಈಗ ನೋಡಿ, ಕರ್ಲ್ ಬ್ಯಾಕ್ ಎಂಡ್ ಸರ್ವಿಸ್ ನೋಡಿ. ಈಗ ಯಾಕೆ ಈ ಥರ ಬರ್ತಿದೆ ಹೇಳಿ, ಇದು ಇಟ್ ಈಸ್ ಹಿಟ್ಟಿಂಗ್ ದಿಸ್ ಬ್ಯಾಕ್ ಎಂಡ್ 3. ಅರ್ಥ ಆಯ್ತಾ? ಸೊ ಜಸ್ಟ್ ಟ್ರಾಫಿಕ್ ಸರ್ವಿಸಿಂದ ಟ್ರಾಫಿಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಂಡ್ ಪಾಯಿಂಟ್ಸ್ ಹೆಂಗೆ ಕ್ರಿಯೇಟ್ ಆಯಿತು, ಯಾಕೆ ಎಂಡ್ ಪಾಯಿಂಟ್ಸ್ನ ಬೇಕಾಗುತ್ತೆ, ಆ್ಯಂಡ್ ನೋಡ್ ಪೋರ್ಟ್ ಅಂದರೆ ಏನು, ಕ್ಲಸ್ಟರ್ ಐ ಪಿ ಅಂದರೆ ಏನು, ಆ್ಯಂಡ್ ಲೋಡ್ ಬ್ಯಾಲೆನ್ಸರ್ ಹೆಂಗೆ ವರ್ಕ್ ಆಗುತ್ತೆ, ಎಕ್ಸ್ಟರ್ನಲ್ ನೇಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲಾಗಿ ನಾವು ಮಾತಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಅರ್ಥ. ಸರ್ವಿಸಿಂದ ಟ್ರಾಫಿಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಈ ಥರ. ನಾನು 1 by 1 ಐ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಅಲ್ವಾ. ಸೇಮ್ ನೋಟ್ಸ್ ನಿಮಗೆ ಸಿಗುತ್ತೆ, ಯು ಕ್ಯಾನ್ ಟ್ರೈ ದೆ. ಆಯಿತಾ? ಜಸ್ಟ್ ಈಗ ನನ್ನ ಇಂಟೆನ್ಷನ್ ಏನಾಗಿತ್ತು, ಸರ್ವಿಸ್ನ ಅರ್ಥ ಮಾಡಿಸ್ಬೇಕಿತ್ತು. ಸರ್ವಿಸ್ ಈ ಥರ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಸೊ ಇದು ಮಾಡಲಿಕ್ಕೆ ಐ ಹ್ಯಾವ್ ಲೈಕ್ ಕ್ರಿಯೇಟೆಡ್ 2 ಪಾಡ್ಸ್, ಒಂದು ಫ್ರಂಟ್ ಎಂಡ್ ಪಾಡ್, 2 ಬ್ಯಾಕ್ ಎಂಡ್ ಪಾಡ್. ಈ ಬ್ಯಾಕ್ ಎಂಡ್ ಅಂತ ಚೇಂಜ್ ಮಾಡಿದೆ, ಇದರಲ್ಲೂ ಬ್ಯಾಕ್ ಎಂಡ್ ಅಂತ ಚೇಂಜ್ ಮಾಡಿದೆ. ಇಲ್ಲಿಂದ ನಾನು ಈ ಸರ್ವಿಸ್ನ ಕ್ವೇರಿ ಮಾಡಿದಾಗ ಇದೇನಾಯಿತು, ಇವೆರಡಕ್ಕೂ ಹಿಟ್ ಆಗ್ತಾ ಇದೆ ಸರ್ವಿಸ್. ಸೊ ಸರ್ವಿಸ್ ಬೇಸಿಕಲಿ ಡಿಸ್ಟ್ರಿಬ್ಯೂಟ್ಸ್. ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಬೇಸ್ಡ್ ಆನ್ ಯುವರ್ ಲೇಬಲ್ಸಿಂದ. ಆಯಿತಾ? ಈ ಲೇಬಲ್ಸಿಂದನೇ ಎಂಡ್ ಪಾಯಿಂಟ್ಸ್ ಅನ್ನೋದು ಆಟೋಮೆಟಿಕ್ ರಿಜಿಸ್ಟರ್ ಆಗುತ್ತೆ. ಅದನ್ನು ನಾವು ನಾಳೆ ಮಾತಾಡೋಣ. ಓಕೆ, ಸೊ ಇಷ್ಟು ಈ ಒಂದು
ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಏನು? ಜಸ್ಟ್ ಸರ್ವಿಸ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದಷ್ಟೇ ಕಾನ್ಸೆಪ್ಟ್. ಓಕೆನಾ? ಎಸ್, ಇಷ್ಟು ಈ ವಿಡಿಯೋಗೆ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.